ಈ ಪಿಂಚಣಿ ವ್ಯವಸ್ಥೆಗೆ 30,000 ಮತ್ತು 32,000 ಒಂದು ಅಪ್ಪರ್ ಲಿಮಿಟ್ ಅನ್ನು ಹಾಕಿದ್ದಾರೆ. 32,000 ಒಳಗಾಗಿ ಇದ್ದವರಿಗೆ ಈ ಪಿಂಚಣಿಯನ್ನ ಕ್ಲೇಮ್ ಮಾಡಬಹುದಾಗಿದೆ. ವಿಕಲಾಂಗ ಇರ್ಬೋದು, ಸಂಧ್ಯಾ ಸುರಕ್ಷೆ ಇರ್ಬೋದು, ಇದೆಲ್ಲ. ಈಗ ಜನ ಏನು ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಒಂದು ವೇಳೆ ಮನೆಯಲ್ಲಿ ಯಾರಾದರೂ ಮಕ್ಕಳ ಎಜುಕೇಶನ್ ಲೋನಿಗೆ ಲೋನ್ ಮಾಡಿದ್ರೆ ಆಗ ಒಂದು ಆದಾಯ ಸರ್ಟಿಫಿಕೇಟ್ ಕೊಡಬೇಕಾಗ್ತದೆ ಬ್ಯಾಂಕಲ್ಲಿ. ಆದಾಯ ಸರ್ಟಿಫಿಕೇಟ್ ಕೊಟ್ಟಾಗ 30,000ಗಿಂತ ಜಾಸ್ತಿ ಆದಾಯ ಸರ್ಟಿಫಿಕೇಟ್ ಕೊಟ್ಟಾಗ ಅವರಿಗೆ ಸಿಗ್ತಾ ಇಲ್ಲ. ಯಾವುದೇ ಪಿಂಚಣಿಯನ್ನ ಕ್ಲೇಮ್ ಮಾಡಲಿಕ್ಕೆ ಸಂಧ್ಯಾ ಸುರಕ್ಷಾ ಇದು ಯಾವುದಕ್ಕೆ ಸಹ ಆಗ್ತಾ ಇಲ್ಲ. ಈಗ ಇದರಲ್ಲಿ ರಿಯಲಿ ಡಿಸರ್ವಿಂಗ್ ಯಾರು ಇರ್ತಾರೆ ಅವ್ರಿಗೆ ಇದರಲ್ಲಿ ಸಮಸ್ಯೆ ಆಗ್ತಾ ಇದೆ. ಇದಕ್ಕೆ ಒಂದು ವೇಳೆ ಇದನ್ನ ನಾವು ರಿವಿಸಿಟ್ ಮಾಡಿ 30,000 32,000 ಇದೆ ಅದನ್ನ ಏರಿಸಬೇಕು. ಪುನಃ BPL ಕಾರ್ಡ್ ಇದ್ದವರ ಎಲ್ಲರಿಗೂ ಸಹ ಕೊಟ್ರೆ, ಯಾರೆಲ್ಲ BPL ಕಾರ್ಡ್ ಇದ್ದಾರೆ ಅವರು ಎಲ್ಲರಿಗೂ ಸಹ ಈ ಯೋಜನೆ ಸಿಗುವಂತ ಮಾಡಿದ್ರೆ ಜನರಿಗೆ ತುಂಬಾ ಸಹಾಯ ಆಗ್ತದೆ. ಮಂತ್ರಿಗಳೇ, ಅಧ್ಯಕ್ಷರೇ, ಮಾನ್ಯ ಸದಸ್ಯರು ಸಲಹೆ ಕೊಟ್ಟಿದ್ದಾರೆ. ಅವರು ಇದನ್ನ ಆದಾಯ ಮಿತಿ ಏನು ವಿಧಿಸಿದ್ದೀರಾ ಸಂಧ್ಯಾ ಸುರಕ್ಷಾ ಯೋಜನೆಗಳಿಗೆ, ಈ ಆದಾಯ ಮಿತಿಯನ್ನು ಹೆಚ್ಚಳ ಮಾಡಬೇಕು. ಸಾಧ್ಯ ಆದಷ್ಟು BPL ಕಾರ್ಡ್ಗೆ ಸಮಾನಾಂತರ BPL ಕಾರ್ಡ್ ಯಾರ್ಯಾರಿಗಿದೆ ಅಂತ ಅವರ ಸಲಹೆಯನ್ನು ನಾವು ಖಂಡಿತವಾಗಿ ತಗೊಂಡು ಚರ್ಚೆ ಮಾಡ್ತೇವೆ. ಹಿಂದೆ ಮಾನ್ಯ ಆರ್ ಅಶೋಕ್ ಅವರು ಕಂದಾಯ ಸಚಿವರಾಗಿದ್ದಾಗಲೂ ಕೂಡ 2021ರಲ್ಲಿ ಇದ್ರ ಬಗ್ಗೆ ಒಂದು ಸುದೀರ್ಘ ಚರ್ಚೆ ಮಾಡಿ ಆರ್ಥಿಕ ಇಲಾಖೆಯವ್ರ ಜೊತೆಗೂ ಕೂಡ ಚರ್ಚೆ ಮಾಡಿ ಅವರ ಸಂದರ್ಭದಲ್ಲೇ 2021ರಲ್ಲಿ ಇದನ್ನು ನಿಗದಿ ಆಗಲೂ ಇದೇ ಬೇಡಿಕೆ ಇತ್ತು. ನೀವು ಅವರ ಸಭೆ ನಡವಳಿ ಓದಿದ್ರೆ ಅವ್ರದ್ದು ಉದ್ದೇಶ ಆಗ 1,20,000ಕ್ಕೆ ಅಂತಲೇ ಪ್ರಾರಂಭದಲ್ಲಿ ಬರೆದು ಆದರೆ ಕೊನೆಗೆ 32,000 ಅಂತ ಆಗ ತೀರ್ಮಾನ ಆಗಿದ್ದು ಇದೆ. ಸೊ ತಾವು ಹೇಳ್ತಾ ಇದ್ದೀರಾ ಇದು ಪರಿಷ್ಕರಣೆ ಆಗಬೇಕು ಅಂತ, ಖಂಡಿತವಾಗಿ ನಾವು ಚರ್ಚೆ ಮಾಡ್ತೇವೆ. ಅದು ನಿಮ್ಮ ಪ್ರಶ್ನೆಗೆ ಅದು ಉತ್ತರ. ಆದರೆ ಸಾಂದರ್ಭಿಕವಾಗಿ ತಮಗೆ ಹೇಳೋದಾದರೆ ಇದರಲ್ಲಿ ನಿಮ್ಮ ಭಾಗದ್ದು ಬೇರೆ ಇದೆ. ಯಾಕಂದರೆ ತಮ್ಮ ಭಾಗದಲ್ಲಿ ಬಹುಶಃ ಆದಾಯ ಎಷ್ಟು ಬರ್ತಾ ಇದೆ ಅನ್ನೋದು ಪ್ರತಿಯೊಂದು ಮನೆಯದು ಸ್ವಲ್ಪ ನಿಖರವಾಗಿ ಲೆಕ್ಕ ಇರುತ್ತೆ. ಅಲ್ಲಿ ತಪ್ಪು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕಡಿಮೆ ಅವಕಾಶ ಕಡಿಮೆ. ಆದರೆ ರಾಜ್ಯದ ಬೇರೆ ಕಡೆ ಈ ಸಾಮಾಜಿಕ ಭದ್ರತಾ ಪಿಂಚಣಿಗಳು ಭಾಳ ದೊಡ್ಡ ಮಟ್ಟದಲ್ಲಿ ದುರುಪಯೋಗ ಆಗ್ತಾ ಇದೆ. ಯಾವ ರೀತಿ ಅಂತ ತಾವು ಕೇಳಬಹುದು. ಈಗ ನಮ್ಮ ಕುಟುಂಬಗಳಿಗೆ ಗೃಹಲಕ್ಷ್ಮಿಯಲ್ಲೇನೆ ವರ್ಷಕ್ಕೆ ನಿಮಗೆ ಗೊತ್ತಿರೋ ಹಾಗೆ 24,000 ರೂಪಾಯಿ ಹೋಗುತ್ತೆ ಅಲ್ವಾ? ವರ್ಷಕ್ಕೊಂದು ಗೃಹಲಕ್ಷ್ಮಿಯಲ್ಲಿ ಬೇರೆ ಬೇರೆ ಯೋಜನೆಗಳಲ್ಲಿ ಹೋಗುತ್ತೆ. ಅವರಿಗೆ ಸರ್ಕಾರದ ಬೇರೆ ಬೇರೆ ಸವಲತ್ತುಗಳು ಸಿಗ್ತದೆ. ಆದರೂ ನಮ್ಮವರು ಕಣ್ಣು ಮುಚ್ಕೊಂಡು ಅವರಿಗೆ 20,000 ರೂಪಾಯಿ ಆದಾಯ ಬರ್ತಾ ಇದೆ ವರ್ಷದಲ್ಲಿ ಅಂತ ಬರ್ಕೊಡ್ತಾರೆ. ಸೊ ಇದರ ಬಗ್ಗೆ ಆದಾಯ ಪ್ರಮಾಣ ಪತ್ರ ಕೊಡೋದಕ್ಕೆ ಯಾವುದೇ ನಿಖರತೆ ಇಲ್ಲ. ಏನು ಬೇಕಾದರೆ ಅದು ಬರ್ಕೊಡುವಂಥದ್ದು ತಳಮಟ್ಟದಲ್ಲಿ ಇದೆ. ಸೊ ಆಗ ಅವರು ಸಭೆ ಮಾಡಿದಾಗ ಸಭಾ ನಡವಳಿಯಲ್ಲೂ ಇದೇ ಬಂದಿದೆ. ನಿಖರ ಆದಾಯ ಅಂದಾಜು ಮಾಡುವಂಥ ವ್ಯವಸ್ಥೆ ಬಂದ ನಂತರ ಪರಿಷ್ಕರಣೆ ಮಾಡ್ಬೋದು ಅನ್ನೋ ಅರ್ಥ. ಆ ಮಾತು ಕೆಲವು ನಾನು ಸೇರಿಸ್ತಾ ಇದ್ದೇನೆ. ಆದರೆ ಅರ್ಥ ಏನು ಅಂದರೆ ಮೊದಲಿಗೆ ಆದಾಯವನ್ನು ನಿಖರವಾಗಿ ಅಂದಾಜು ಮಾಡುವಂಥ ವ್ಯವಸ್ಥೆ ಬರಬೇಕು ಅನ್ನುವಂಥದ್ದು ಉದ್ದೇಶ ಇದೆ. ಇದರ ಪ್ರಮಾಣ ಎಷ್ಟು ಅಂತ ಹೇಳಿದ್ರೆ 60 ವಯಸ್ಸಾಗಿಲ್ಲ. ಆಧಾರ್ನಲ್ಲಿ ಅವರದು 40, 45, 50 ವಯಸ್ಸಿದೆ. ಆದರೆ ಇಲ್ಲಿ 60 ವಯಸ್ಸಾಗಿದೆ ಅಂತ ನಮಗೆ ಕೊಟ್ಟು ಪೆನ್ಷನಿ ತಗೊಂತಾ ಇರೋರು ಸುಮಾರು 23 ಲಕ್ಷ ಜನ ಇದ್ದಾರೆ. ಆಧಾರಲ್ಲಿ ಏಜ್ ಮ್ಯಾಚ್ ಮಾಡಿದರೆ ಕಡಿಮೆ ಇದೆ. ಇಲ್ಲಿ ಸಂಧ್ಯಾ ಸುರಕ್ಷಾ ಪಡ್ಕೊಳ್ತಾ ಇದ್ದಾರೆ. ಬೇರೆ ಬೇರೆ ಅಂಗವಿಕಲತೆ ಇಲ್ಲದೆ ಇದ್ರೂ ಕೂಡ ಸುಳ್ಳು ಅಂಗವಿಕಲತೆ ಪ್ರಮಾಣ ಪತ್ರ ತಗೊಂಡು ಬಂದು ಪಡ್ಕೊಳ್ತಾ ಇದ್ದಾರೆ. ಸೊ ಒಟ್ಟು ಈ ಥರದವರು ಸುಮಾರು 24,55,000 ಅನುಮಾನಾಸ್ಪದ ಅಂತ ಪರಿಶೀಲನೆಗೆ ಮಾಡಬೇಕಾಗಿರುವಂಥ ಪ್ರಕರಣಗಳಿದ್ದಾವೆ. ಮೊದಲು ಅದನ್ನು ಪರಿಶೀಲನೆ ಮಾಡ್ತೇವೆ. ಆನಂತರ ನಿಖರವಾಗಿ ಆದಾಯ ಅಂದಾಜು ಮಾಡುವಂಥದ್ದನ್ನು ಜಾರಿ ಮಾಡಬೇಕಾಗುತ್ತೆ ಒಂದು ವ್ಯವಸ್ಥೆಯನ್ನು. ಆ ನಂತರ ತಾವು ಹೇಳಿದ್ದನ್ನು ಖಂಡಿತವಾಗಿ ಪರಿಶೀಲನೆ ಮಾಡ್ತೇವೆ. ಮಾನ್ಯ ಕಂದಾಯ ಸಚಿವರೇ, ನಗರ ಪ್ರದೇಶದಲ್ಲಿ ಆದಾಯ ಹೆಚ್ಚಿರುವಂಥದ್ದು ಇರುತ್ತೆ. ಹಾಗಾಗಿ ನಗರ ಪ್ರದೇಶಗಳಿಗೆ ಈ ಪರಿಷ್ಕರಣೆ ಮಾಡ್ತಾ ನಗರ ಪ್ರದೇಶಗಳಿಗೆ ಹೆಚ್ಚಾಗಿ ಆದಾಯವನ್ನು ಕನ್ಸಿಡರ್ ಮಾಡಬೇಕು ಅಂತ ಕೇಳ್ಕೊತೀನಿ. ಹೇಳಿದ್ರಲ್ಲ ಸರ್, ಈಗ ಡಿಸರ್ವಿಂಗ್ ಪರ್ಸನ್ಸ್ ಯಾರಿದ್ದಾರೆ ಇದ್ದವ್ರು ಈಗ ಪ್ರೆಸೆಂಟ್ ಈಗ ಅದು ಆಗುವಾಗ ಟೈಮ್ ಆಗ್ತದೆ. ಈಗ ಮಿನಿಸ್ಟರ್ ಅದನ್ನ ಮಾಡಿ ಮೀಟಿಂಗ್ ಎಲ್ಲ ಮಾಡಿ ಆಗುವಾಗ ಟೈಮ್ ಆಗ್ತದೆ.
ತುಂಬಾ ಜನರಿಗೆ ಏನ್ ಸಿಗ್ತಾ ಇತ್ತು ಅದು ನಿಲ್ತಾ ಇದೆ ಅಲ್ಲ ಅವರಿಗೆ. ಆಲ್ರೆಡಿ ಸಿಗ್ತಾ ಇದ್ದವ್ರಿಗೆ ಸಹ ನಿಲ್ತಾ ಇದೆ. ಅದು ಹೆಚ್ಚಾಗಿ ವಿಕಲಾಂಗ ಮತ್ತು ಭಾರಿ ಮುದುಕರು ಯಾರಿದ್ದಾರೆ ವೃದ್ಧಾಪ್ಯ ವೇತನ ಅವ್ರು ಭಾರಿ ಸಮಸ್ಯೆನ ಎದುರಿಸ್ತಾ ಇದ್ದಾರೆ. ಈಗ ಏನಾದರೂ ಸದ್ಯಕ್ಕೆ ಏನಾದರೂ ಅವರಿಗೆ ಸಹಾಯ ಮಾಡುವಂತ ವ್ಯವಸ್ಥೆ ಆಗಬೇಕಾಗಿದೆ ಸರ್ಕಾರದ ವತಿಯಿಂದ. ಅದ್ರ ಬಗ್ಗೆ ಸಚಿವರು ಏನಾದರೂ ಯೋಚನೆ ಇಮಿಡಿಯೇಟ್ ಆಗಿ ಮಾಡಿದ್ರೆ ಸಹಾಯ ತಮ್ಮ ಕಾಳಜಿ ಕಳಕಳಿ ಅರ್ಥ ಆಗುತ್ತೆ. ಆದ್ರೆ ವ್ಯವಸ್ಥೆಯನ್ನ ಸರಿಪಡಿಸದೆ ಇಂಡಿವಿಜುವಲ್ ಕೇಸ್ ಬೈ ಕೇಸು ಸೊಲ್ಯೂಷನ್ ಕೊಡೋದು ಕಷ್ಟ ಆಗುತ್ತೆ. ಇನ್ಕಮ್ ಟ್ಯಾಕ್ಸ್ ಪಡ್ಕೊಳ್ತಾ ಇರೋರು 10,000 ಇನ್ಕಮ್ ಟ್ಯಾಕ್ಸ್ ಪೇಯಿಸ್ 10,000 ಜನ ತಗೊಳ್ತಾ ಇದ್ದಾರೆ. ಉದಾಹರಣೆಗೆ ಹೇಳ್ತಾ ಇದ್ದಾರೆ. HRMS ಎಂಟ್ರಿ ಇದೆ ಅವ್ರಿಗೆ. HRMS ಎಂಟ್ರಿ ಅಂದ್ರೆ ಗೌರ್ಮೆಂಟ್ ಇಂದ ಸಂಬಳ ತಗೋತಾ ಇದ್ದಾರೆ, ಅವರು ಇದರಲ್ಲಿ ತಗೋತಾ ಇದ್ದಾರೆ. ಈ ರೀತಿಯಾಗಿ ಇದನ್ನ ಸ್ವಲ್ಪ ನೀವು ಹೇಳುವಂತದ್ದು ಕೆಲವ್ರಿಗೆ ತೊಂದರೆ ಆಗ್ತಿರ್ಬೋದು, ನಾನು ಅಲ್ಲ ಗೆಲ್ಲೋದಿಲ್ಲ. ಆದ್ರೆ ಸ್ವಲ್ಪ ಸಿಸ್ಟಮ್ ಅನ್ನ ಸ್ಟ್ರೀಮ್ ಲೈನ್ ಮಾಡ್ಲಿಕ್ಕೆ ಅವಕಾಶ ಕೊಡಿ. ಆಮೇಲೆ ನಿಜವಾಗಿ ಫಸ್ಟ್ ನಾವು ನಿಜವಾದ ಅರ್ಹರನ್ನ ಗುರುತಿಸುವಂತ ವ್ಯವಸ್ಥೆ ಬರಬೇಕು. ಈಗ ಅವ್ರ ಹೆಸರಿನಲ್ಲಿ ಯಾರ್ಯಾರೋ ತಗೊಳ್ತಾ ಇದ್ದಾರೆ, ಅನರ್ಹರು ತಗೊಳ್ತಾ ಇದ್ದಾರೆ. ಅದನ್ನ ಕ್ಲೀನ್ ಅಪ್ ಮಾಡಿದ್ಮೇಲೆ ಖಂಡಿತವಾಗಿ ಇದರ ಇಶ್ಯೂ ಕಡೆಗೂ ಗಮನ ಕೊಡ್ತೇವೆ.